ಕೇರಳದಲ್ಲಿ ಆನೆ ದಾಳಿಗೆ ಬಲಿಯಾದಂತಹ ವ್ಯಕ್ತಿಗೆ ಕರ್ನಾಟಕ ಸರ್ಕಾರ 15 ಲಕ್ಷ ಒಂದು ಪರಿಹಾರ ಘೋಷಣೆ ಮಾಡಿರುವಂತದ್ದು ಬಿಜೆಪಿ ತೀವ್ರ ಆಕ್ರೋಶ ಕೂಡ ವ್ಯಕ್ತಪಡಿಸ್ತಾರೆ. ಮಾತಾಡೋಕೆ ಸಚಿವ ಪ್ರಿಯಾಂಕ್ ಖರ್ಗೆ ಅವರನ್ನ ಮಾತಾಡ್ಸೋಣ. ಸರ್, ಈಗ ನಮ್ಮ ರಾಜ್ಯ ನಮ್ಮ ತೆರಿಗೆ ಅನ್ನೋ ಒಂದು ಹೋರಾಟವನ್ನು ಕೂಡ ಮಾಡ್ತಾರೆ. ತಮ್ಮ ರಾಜ್ಯದ ತೆರಿಗೆಯನ್ನ ಈಗ ಬೇರೆ ರಾಜ್ಯಕ್ಕೆ ಹೋಗ್ತಾ ಇದೆ ಅನ್ನೋ ಒಂದು ವಾದ ಕೇಳಿ ಬರ್ತಾ ಇರುವಂತದ್ದು ನೋಡಿ, ಬಹಳ ಸ್ಪಷ್ಟವಾಗಿ ಅರಣ್ಯ ಸಚಿವರು ಅವರ ಪತ್ರದಲ್ಲಿ ಉಲ್ಲೇಖಿಸಿದ್ದಾರೆ. ಆ ಆನೆ ಕರ್ನಾಟಕದ ಆನೆ, ಅದು ಹಾಸನ್ನಲ್ಲಿ ನಾವು ವಶಕ್ಕೆ ಪಡೆದಿದ್ವಿ. ಅದಕ್ಕೆ ರೇಡಿಯೋ ಕಾಲರ್ ಕೂಡ ನಮ್ಮ ಇಲಾಖೆಯಿಂದನೇ ಆಗಿರೋದು. ಅದು ಬೇರೆ ರಾಜ್ಯಕ್ಕೆ ಹೋಗಿ ಒಬ್ಬ ವ್ಯಕ್ತಿಗೆ ಕಾಲಲ್ಲಿ ತುಳಿದಾಕಿದೆ ಅಂತ ವರದಿ ಇದೆ. ಆದ್ದರಿಂದ ಅದನ್ನು ವರದಿಗಳನ್ನು ತರಿಸ್ಬಿಟ್ಟು ಆ ಮಾನವೀಯತೆಯ ದೃಷ್ಟಿಯಿಂದ ಮಾಡಿರೋದು. ಯಾಕಂದರೆ ಅದು ಸಂಭಾಳಿಸ್ತಾ ಇದ್ದಿದ್ದು ನಮ್ಮ ಗೌರ್ಮೆಂಟ್ ಆಫ್ ಕರ್ನಾಟಕ ಅಂತ. ಸೊ ಅದರಲ್ಲಿ ಇವರು ಮಾನವೀಯತೆಯೂ ಮೆರಿಬಾರ್ದು ಅಂತ ಹೇಳಿದ್ರೆ ಬಿ ಜೆ ಪಿ ಅವರು ಏನು ಹೇಳಬೇಕು? ಇವರು ಕನ್ನಡಿಗರಿಗೆ ಆಗ್ತಾ ಇರೋ ಅನ್ಯಾಯ 15 ಲಕ್ಷದಲ್ಲ, 1,77,00,000 ಕೋಟಿ ರೂಪಾಯಿ ಇದೆ. ಅದ್ರ ಬಗ್ಗೆ ಯಾಕೆ ಮಾತಾಡಲ್ಲ ಇವರು? ಅದು ಅಲ್ವಾ ನಮ್ಗೆ ಆ್ಯಕ್ಚುಲಿ ಆಗ್ತಾ ಇರೋದು ಅನ್ಯಾಯ. 15 ಲಕ್ಷದಲ್ಲೇ ಇವರಿಗೆ ಕನ್ನಡಿಗರಿಗೆ ಅನ್ಯಾಯ ಆಯಿತು ಅಂತ ಹೇಳ್ತಾ ಇದ್ದಾರಲ್ಲ. 1,87,00,000 crores ಬಗ್ಗೆ ಯಾಕೆ ಮಾತಾಡ್ತಾ ಇಲ್ಲ ಇವರು? ಯಾಕೆ ನಮ್ಮ ಜೊತೆ ಡೆಲ್ಲಿಗೆ ಬಂದಿಲ್ಲ ಇವರು? ಸೊ ಇವರು ಏನು ಕನ್ನಡಿಗರ ಪರವಾಗಿಲ್ಲ, ಇವರು ಸುಮ್ಮನೆ ಅವರವ್ರ ರಾಜಕೀಯ ಬೇಳೆ ಬೇಯಿಸ್ಕೊಳ್ಳಿಕ್ಕೆ ಬರ್ತಾರೆ. ಭಾಳ ಚೆನ್ನಾಗಿ ಕ್ಲಿಯರ್ ಆಗಿ ಪತ್ರದಲ್ಲಿ ಉಲ್ಲೇಖಿಸಿದ್ದಾರೆ. ಓದಕ್ಕೆ ಬರಲ್ಲ ಅಂದರೆ ಕೇಳಿ ನಾವು ಹೇಳಿದೆ ಎಕ್ಸ್ಪ್ಲೈನ್ ಮಾಡ್ತೀವಿ ಅವರಿಗೆ. ಈಗ ಕುಮಾರಸ್ವಾಮಿ ಅವರು ಹೇಳ್ತಾರೆ, ಇಲ್ಲಿ ಯಾರಾದ್ರೂ ಆ ರೀತಿ ಘಟನೆಗೊಳಗಾದ್ರೆ ಅವರಿಗೆ 5 ಲಕ್ಷ ಮಾತ್ರ ಘೋಷಣೆ ಮಾಡ್ತಾರೆ, ಅದು ಹಲ್ದಾಡಬೇಕು, ಆಮೇಲೆ ಬಿಡುಗಡೆ ಮಾಡ್ತಾರೆ. ಏಕೈಕಿ 15 ಲಕ್ಷ ಬಿಡುಗಡೆ ಮಾಡಿದ್ರೆ ಅದನ್ನ ಸರ್ಕಾರನೇ ಬಿಡುಗಡೆ ಮಾಡಿಲ್ಲ ಅಂತ ಹೇಳ್ತಾರೆ. ಕುಮಾರಸ್ವಾಮಿ ಅವರಿಗೆ ಕೂಡ ಹೇಳಿದ್ರು, ಅವರು ಮುಖ್ಯಮಂತ್ರಿ ಇದ್ದವರಲ್ಲ, ಅವ್ರು ಎಷ್ಟೆಷ್ಟು ಬಿಡುಗಡೆ ಮಾಡಿದ್ದಾರೆ ಪಟ್ಟಿ ಕೊಡಲಿ. ಎಲ್ಲದರಲ್ಲೂ ರಾಜಕೀಯ ಮಾಡೋದು ಸರಿಯಲ್ಲ. ಇಷ್ಟು ಕೂಡ ಸಚಿವ ಪ್ರಿಯಾಂಕ್ ಖರ್ಗೆ ಅವರ ಮಾತು. ಕ್ಯಾಮರಾ ಪರ್ಸನ್ ಸಂದೇಶ್ ಜೊತೆ ಅನಿಲ್ ಕಲ್ಕೆರೆ, TV9 ಬೆಂಗಳೂರು.